ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಒಳ್ಳೆಯ ದಿನವನ್ನು ನೆನೆಸಿ ನಮಗೆ ದೇವರಿಗೆ ಸ್ತುತಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸೋಣ. ಇಂದು ಆಲಿಸುವ ವಾಕ್ಯ, ಯಾವಾಗ ಆಗಿದೆ ನೀವು ಆಲಿಸುವುದು ಆ ನಿಮಿಷದಿಂದ ಒಂದು ಅನುಗ್ರಹ ಅನುಭವಿಸಲು ನಿಮಗೆ ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಎಲ್ಲರಿಗೂ ಅನುಗ್ರಹವಾಗಲಿ. ಪ್ರಿಯರೇ, ಇಂದು ಆಲಿಸುವ ಈ ವಾಕ್ಯ ಅನೇಕರಿಗೆ ಕಳಿಸಿಕೊಡಿ. ವಾಕ್ಯ ಕಳಿಸುವುದರಿಂದ ಒಬ್ಬರಿಗೆ ಸಮಾಧಾನ, ನಿರೀಕ್ಷೆ ಲಭಿಸುವುದಾದರೆ, ಒಬ್ಬರ ಆಧ್ಯಾತ್ಮಿಕ ಜೀವನ ಅನುಗ್ರಹವಾಗುವುದಾದರೆ, ಅದು ಸ್ವರ್ಗದಲ್ಲಿ ಒಂದು ನಿಧಿಯಾಗಿದೆ. ಅದೊಂದು ದೊಡ್ಡ ಕಾರ್ಯವಾಗಿದೆ. ನಿರೀಕ್ಷೆಯಿಂದ ನಾವು ದೇವರ ವಾಕ್ಯವನ್ನು ಆಲಿಸೋಣ. 1 ಸಾಮುವೇಲ್ 7ನೇ ಅಧ್ಯಾಯ 12ರಿಂದ 14ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಅನಂತರ ಸಾಮುವೇಲನು ಮಿಚ್ಚೆಗೂ ಸೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಸರ್ವೇಶ್ವರ ಇಲ್ಲಿಯವರೆಗೂ ನಮಗೆ ಸಹಾಯ ಮಾಡಿದರು ಎಂದು ಹೇಳಿ ಅದಕ್ಕೆ ಎಬೆನೆಜರ್ ಎಂದು ಹೆಸರಿಟ್ಟನು. ಫಿಲಿಸ್ಟರು ಸೋತು ಹೋದುದರಿಂದ ಮತ್ತೆ ಇಸ್ರಾಯೇಲರ ಪ್ರಾಂತ್ಯದಳು ಬಾರಲೇ ಇಲ್ಲ. ಸಾಮುವೇಲನ ಜೀವಮಾನದಲ್ಲೆಲ್ಲ ಸರ್ವೇಶ್ವರನ ಹಸ್ತ ಫಿಲಿಸ್ಟರಿಗೆ ವಿರುದ್ಧವಾಗಿಯೇ ಇತ್ತು. ಅವರು ಎಕ್ರೋನ್ ಮೊದಲುಗೊಂಡು ಗತ್ ಊರಿನ ವರೆಗೂ ಇಸ್ರಾಯೇಲರಿಂದ ಕಿತ್ತುಕೊಂಡಿದ್ದ ಎಲ್ಲ ಪಟ್ಟಣಗಳನ್ನು ಇಸ್ರಾಯೇಲರಿಗೆ ದೊರಕಿದವು. ಅವುಗಳಲ್ಲಿ ಸೇರಿದ ಗ್ರಾಮಗಳು ಇಸ್ರಾಯೇಲರು ಫಿಲಿಸ್ಟರಿಂದ ತೆಗೆದುಕೊಂಡರು. ಇಸ್ರಾಯೇಲರು ಅಮೇರಿಯರಿಗೂ ಸಮಾಧಾನವಿತ್ತು. ಪ್ರಿಯರೇ, ನಿಮ್ಮ ಕುಟುಂಬ ಜೀವನದ ಒಳಗೆ ದೇವರ ವಾಕ್ಯವಾಗಿರುವ ಒಂದು ಕಲ್ಲನ್ನು ಸ್ಥಾಪಿಸಬೇಕು. ವಿಶ್ವಾಸದ ಕಲ್ಲು, ಪ್ರಾರ್ಥನೆಯ ಕಲ್ಲು, ದೇವರ ಅನುಗ್ರಹ ಉಂಟಾಗಲು ಕಾರಣವಾಗುವ ವಾಕ್ಯವಾಗುವ ಕಲ್ಲನ್ನು ನಮ್ಮ ಜೀವನದ ಮಧ್ಯ, ನಮ್ಮ ಸಂಬಂಧಗಳ ಮಧ್ಯ, ನಮ್ಮ ವರಮಾನ ಮಾರ್ಗದ ಮಧ್ಯ ಸ್ಥಾಪಿಸಬೇಕು. ದೇವರು ನಮಗೆ ಸಹಾಯ ಮಾಡಿದರು ಎಂದು ಸ್ಥಾಪಿಸಬೇಕು. ಪ್ರಿಯರೇ, ಪ್ರತಿನಿತ್ಯ ಆಲಿಸುವ ವಾಕ್ಯವನ್ನು ಮರೆತು ಹೋಗದೆ ಹೃದಯದ ಒಳಗೆ ಸ್ಥಾಪಿಸಲು ನಿನಗೆ ಸಾಧ್ಯವೇ? ಹಾಗಾದರೆ ನೀನು ವಿಜಯ ಹೊಂದಲು ಪ್ರಾರಂಭಿಸುತ್ತೀಯ. ಹಲ್ಲೆಲೂಯಾ. ನಿನ್ನ ಶತ್ರು ನಿನ್ನ ಕಾಲ ಕೆಳಗೆ ಹೋಗಲು ಪ್ರಾರಂಭಿಸುತ್ತಾನೆ. ನಾವು ಆಲಿಸುವುದು ಅನುಗ್ರಹದ ವಾಕ್ಯವಾಗಿದೆ. ಹೀಗೆ ಪ್ರಾರ್ಥಿಸಿ ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಕರ್ತರೇ, ವಾಕ್ಯವನ್ನು ನನ್ನ ಒಳಗೆ ದೃಢಪಡಿಸಿರಿ. ಆ ವಾಕ್ಯ ನನ್ನಿಂದ ಅಳಿಸಿ ಹೋಗದಂತೆ ಸಾಮುವೇಲನು ಸ್ಥಾಪಿಸಿದ ಕಲ್ಲಿನ ತರ ನನ್ನಲ್ಲಿ ದೃಢಪಡಿಸುತ್ತೇನೆ. ನನ್ನ ಕುಟುಂಬದಲ್ಲಿ, ತಲೆಮಾರಲ್ಲಿ ದೃಢಪಡಿಸುತ್ತೇನೆ. ಹಲ್ಲೆಲೂಯಾ, ಆಮೇನ್. ಪ್ರಿಯರೇ, ಪ್ರತಿನಿತ್ಯ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಕೇಳುವ ವಾಕ್ಯ ನಮಗೆ ಒಂದು ದೊಡ್ಡ ವಿಜಯವನ್ನು ನೀಡುತ್ತದೆ. ಆಮೇನ್, ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.